ಉಡುಪಿಗೆ ಭೇಟಿ ನೀಡಿರುವ ರಾಜ್ಯ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ. ವೀರಪ್ಪ ಅವರು ಇಂದು ಮುಂಜಾನೆಯಿಂದಲೇ ವಿವಿಧ ಸರ್ಕಾರಿ ಕಚೇರಿ ಹಾಗೂ ಸಾರ್ವಜನಿಕ ಸ್ಥಳಗಳಿಗೆ ಹಠಾತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೊದಲಿಗೆ ನಿಟ್ಟೂರಿನಲ್ಲಿರುವ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಕ್ಕೆ ಭೇಟಿ ನೀಡಿದ ಅವರು ಅಲ್ಲಿನ ಅವ್ಯವಸ್ಥೆ ಗಮನಿಸಿ ನಗರಸಭೆಯ ಪೌರಾಯುಕ್ತರು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಘಟಕದ ನಿರ್ವಹಣೆಗೆ ಪ್ರತಿ ತಿಂಗಳು 3 ಲಕ್ಷ ರೂಪಾಯಿ ಪಡೆಯುತ್ತಿರುವ ನೀವು ತ್ಯಾಜ್ಯ ನೀರನ್ನು ಸಂಸ್ಕರಿಸದೆ ನೇರವಾಗಿ ಸಮುದ್ರಕ್ಕೆ ಬಿಡುತ್ತಿರುವುದು ಗಂಭೀರ ನಿರ್ಲಕ್ಷ್ಯ ಎಂದು ಕಿಡಿಕಾರಿದರು. ಪರಿಸರ ಇಲಾಖೆಯ ಅಧಿಕಾರಿಗಳ ಮೇಲೂ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಲಿಂದ ನೇರವಾಗಿ ಮಲ್ಪೆ ಬಂದರುಗೆ ಭೇಟಿ ನೀಡಿದ ಅವರು ಬಂದರು ಪ್ರದೇಶದ ಅಸ್ವಚ್ಛತೆ, ಸುತ್ತಮುತ್ತ ಹರಿಯುತ್ತಿರುವ ತ್ಯಾಜ್ಯ ನೀರು ಹಾಗೂ ದುರ್ವಾಸನೆ ಕುರಿತು ಅಧಿಕಾರಿಗಳನ್ನು ಪ್ರಶ್ನಿಸಿ ತರಾಟೆಗೆ ತೆಗೆದುಕೊಂಡರು. ಸಾರ್ವಜನಿಕ ಆರೋಗ್ಯಕ್ಕೆ ಹಾನಿ ಉಂಟಾಗುವಂತಹ ಪರಿಸ್ಥಿತಿ ಮುಂದುವರಿಯಬಾರದು ಎಂದು ಎಚ್ಚರಿಸಿದರು. ನಂತರ ಬನ್ನಂಜೆಯಲ್ಲಿರುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ ಕ್ಯಾಂಟೀನ್ ಅಡುಗೆ ಕೋಣೆಯ ಸ್ವಚ್ಛತೆ ಪರಿಶೀಲಿಸಿದರು. ಈ ವೇಳೆ ಸ್ವಚ್ಛತಾ ಕಾರ್ಯ ನಿರ್ವಹಿಸುತ್ತಿದ್ದ ಮಹಿಳಾ ಸಿಬ್ಬಂದಿಯೊಬ್ಬರು ತಮಗೆ ಇಎಸ್ಐ ಸೇರಿದಂತೆ ಯಾವುದೇ ಸೌಲಭ್ಯಗಳು ದೊರೆಯುತ್ತಿಲ್ಲ ಎಂದು ದೂರಿದರು. ತಕ್ಷಣವೇ ಗುತ್ತಿಗೆದಾರರನ್ನು ತರಾಟೆಗೆ ತೆಗೆದುಕೊಂಡ ನ್ಯಾಯಮೂರ್ತಿಗಳು ಕಾರ್ಮಿಕರಿಗೆ ಕೂಡಲೇ ಇಎಸ್ಐ ಕಾರ್ಡ್ ಒದಗಿಸುವಂತೆ ಸೂಚಿಸಿದರು. ಈ ಸಂಬಂಧ ಸುಮೋಟೋ ಪ್ರಕರಣ ದಾಖಲಿಸಿಕೊಳ್ಳುವುದಾಗಿ ತಿಳಿಸಿದರು. ಉಪಲೋಕಾಯುಕ್ತರ ಈ ಹಠಾತ್ ಪರಿಶೀಲನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಸಂಬಂಧಪಟ್ಟ ಇಲಾಖೆಗಳ ಕಾರ್ಯವೈಖರಿ ಕುರಿತು ಗಂಭೀರ ಸಂದೇಶ ರವಾನಿಸಿದಂತಾಗಿದೆ. ಈ ಬೋರ್ವೆಲ್ ಹಾಕಿದ್ದೀರಾ? ಈಗ ಈ ಕೊಳಚೆ ನೀರು ಬಂದು ಇಲ್ಲಿಯ ಬಾವಿ ನೀರು ಮುಂಚೆ ಎಲ್ಲ ಯೂಸ್ ಮಾಡ್ತಿದ್ರು. ಈಗ ಅದು ಯೂಸ್ ಮಾಡ್ತಾ ಇಲ್ಲ. ಆಗೋದಿಲ್ಲ ಅಂದ್ರೆ ಒಂಥರ ಅಲ್ಲ, ಈ ಗಿಡ ಹಾಕಕ್ಕೆಲ್ಲ ಅದು ಜಲ್ದಿ ತಗೋತೀರಾ? ಮುಂಚೆ ಎಲ್ಲ ಅದೇ ಯೂಸ್ ಮಾಡುತ್ತಾರೆ. ಒಳ್ಳೆ ನೀರಲ್ಲೇ ಸ್ನಾನ ಮಾಡುವುದು. ಮತ್ತೆ ಎಲ್ಲರಿಗೂ ಹೆಚ್ಚಿನ ಜನರಿಗೆ ಜೀವನಕ್ಕೆ ಇದೇ ಒಂದು ದಾರಿಯಾಗಿತ್ತು. ಜೀವನ ಸಾಗಿದೆ. ಈಗ ನಾವು ಕಾಲಿಡ್ಲಿಕ್ಕೂ ಅಸಾಧ್ಯ, ಅಷ್ಟು ಹಾಗಾಗಿ ಈಗ ಯಾರು ಅದಕ್ಕೆ ಇಳಿಯುವುದೇ ಇಲ್ಲ. ಮುಂಚೆಲ್ಲ ಇದರಲ್ಲಿ ಜೀವನ ರಾತ್ರಿ ಟೈಮಲ್ಲಿ ನಮಗೆ ಬಾಗಿಲು ಹಾಕಿಯೇ ಕುತ್ಕೊಂಡು ಹೊರಗೆ ಬರುವಾಗಿಲ್ಲ, ಅಷ್ಟು ಗಲೀಜಾಗಿದೆ. ಇದಕ್ಕಿಂತ ಮುಂಚೆಯೂ ಕೆಲಸ ನಾವು ಮನವಿಯೆಲ್ಲ ಕೊಟ್ಟಾಗಿದೆ, ಆದರೆ ಏನು ಸ್ಪಂದನೆ ಸಿಗಲಿಲ್ಲ. ಈಗ ಜಾಸ್ತಿ ಆಗ್ತಾ ಉಂಟು, ದಿನ ಕಡಿಮೆ ಆಗ್ತಾ ಉಂಟು. ರಾತ್ರಿ ವೇಳೆ ಅದರಲ್ಲೆಲ್ಲ ಬಂದ ಕಷ್ಟ ಇದು ಉಂಟಲ್ಲ, ವೇಸ್ಟ್ ಅಲ್ಲ, ಅದನ್ನೆಲ್ಲ ನಾಯಿಗಳು ತಂದು ಈಗ ನೋಡಿ ಹೆಚ್ಚಿನವರಿಗೆ ಇಲ್ಲಿ ಅಸ್ತಮದ ಕಾಯಿಲೆ ಫುಲ್ ಆಗಿದೆ. ಆಲ್ರೆಡಿ ಬ್ರೀದಿಂಗ್ ಪ್ರಾಬ್ಲಮ್ ಎಲ್ಲರಿಗೂ ಸ್ಟಾರ್ಟ್ ಆಗಿದೆ. ತುಂಬ ಸಮಸ್ಯೆ ಇದೆ ಸರ್. ಈಗ ನಮಗೀಗ ಕುಡಿಲಿಕ್ಕೆ ಒಂದು ಮುನ್ಸಿಪಾಲಿಟಿಯ ವ್ಯವಸ್ಥೆ ಇದೆ, ಆದ್ರಿಂದ ನಾವು ಬಚಾವ್. ಇಲ್ಲದಿದ್ರೆ ಏನು ಇಲ್ಲ. ನೀರು ಬಂದಿಲ್ಲ ಅಂದರೆ ಇಲ್ಲಿ ಇಲ್ಲ, ನಾವು ಹಣ ಕೊಟ್ಟು ನೀರು ತರಿಸ್ಬೇಕು. ಏನು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಬಾಗಿ ನೀರು. ಅಲ್ಲ ಬೇರೆ ಎಲ್ಲ ನಮ್ಗೆ ನೀನು ಸಮುದ್ರಕ್ಕೆ ಹೋಗೋ ಮತ್ತು ಇವ್ರಿಗೆಲ್ಲ ಸಮಸ್ಯೆ ಆಗುತ್ತೆ. ಹೌದಾ? ಈಗೇನು ಹೇಳಿದ್ರು ಪೈಪ್ ಹಾಕ್ಕೊಂಡಿದ್ರಲ್ಲ, ಇದು ಟ್ಯಾಂಕ್ ನೀವು ಹಾಕ್ಕೊಂಡ ಅಮ್ಮ ಅಂದರೆ ಇವರು ಎಲ್ಲ ಬಾವಿ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಅಲ್ಲ, ಈ ಪೈಪ್ನ ಹಾಕ್ಕೊಂಡ್ರೆ ಟ್ಯಾಂಕು ನೀವು ಸ್ಟೋರೇಜ್ ಮಾಡ್ಕೊಂಡಿರೋದಾ? ಆಗಿದೆ, ಬೇರೆ ಆಪ್ಷನ್ ಇಲ್ಲ ನಮಗೆ. ನೀರಿಗೆ ಬರ್ತದೆ.
ಎಲ್ಲ ಯೂಸ್ ಮಾಡಲ್ಲ ಅಂತ ಅನ್ಸುತ್ತೆ. आदमी ಅಲ್ಲಪ್ಪ ಹಿಂಗೆಲ್ಲ ಹಾಕೋದು ಕ್ಲೋತ್ ಬರುತ್ತೆ ಹಾಕಿದ್ರೆ ಬಿಡೋಂಗಿಲ್ಲ ಅವನ್ನೆಲ್ಲ ಜನಕ್ಕೆ ಗಾಡಿ ಚೇಂಜ್ ಮಾಡಬೇಕು. ಇವಾಗ ಸೇಮ್ ಎಲ್ ಕ್ಲಾಸ್ ನೀವೇನು ಮಾಡ್ತೀರಿ ಇದ್ದೀರಾ ನೀವು